ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಸೊಪ್ಪಿಂದ 2 ಥರದ ರೆಸಿಪಿನ ಮಾಡುವ. ಈ ಸೊಪ್ಪಲ್ಲಿ 18 ಥರದ ಔಷಧಿ ಗುಣಗಳು ಸೇರಿರುತ್ತೆ. ಈ ಔಷಧಿ ಗುಣಗಳು ನಮಗೆ ಎಲ್ಲ ಸಮಯದಲ್ಲೂ ಸಿಗಲ್ಲ. ಹಾಗಾದರೆ ಬನ್ನಿ, ತಡ ಮಾಡದೆ ಇದು ಯಾವ ಸೊಪ್ಪು, ಎಲ್ಲಿ ಸಿಗುತ್ತೆ, ಇದರ ಔಷಧಿ ಗುಣಗಳೇನು, ಇದನ್ನು ಯಾವ ತಿಂಗಳಲ್ಲಿ ತಯಾರು ಮಾಡಿ ತಿನ್ನಬೇಕು ಅಂತ ನೋಡುವ. ಈ ಸೊಪ್ಪಿಗೆ ಹಲವಾರು ಹೆಸರುಗಳಿದೆ. ಆಡುಭಾಷೆಯಲ್ಲಿ ಈ ಸೊಪ್ಪನ್ನು ಆಟಿ ಸೊಪ್ಪು, ಕಕ್ಕಡ ತೊಪ್ಪು, ಹಾಗೆ ಇದನ್ನ ಮೆಡಿಸನ್ ಲೀಫ್ ಅಂತಲೂ ಹೇಳ್ತಾರೆ. ಇದರ ಆಚರಣೆಯ ದಿನವನ್ನು ಆಟಿ 18 ಅಥವಾ ಕಕ್ಕಡ 18 ಅಂತ ಹೇಳಿ ಕರೀತಾರೆ. ಇದಕ್ಕೆ ಅದರದ್ದೇ ಆದ ಆಚರಣೆಯ ದಿನ ಹಾಗೂ ತಿಂಗಳುಗಳಿದೆ. ಈ ಮಳೆಗಾಲದ ಸೀಸನಲ್ಲಿ ಆಟಿ 18 ಅಂತ ಹೇಳೋದು ಶುರುವಾಗುತ್ತೆ. ಇದು ಜುಲೈನಲ್ಲಿ ಶುರುವಾದರೆ ಆಗಸ್ಟ್ನಲ್ಲಿ ಎಂಡ್ ಆಗುತ್ತೆ. ಈ ತಿಂಗಳಲ್ಲಿ ಅಥವಾ ಇದರ ಆಚರಣೆಯ ದಿನದಂದು ಈ ಗಿಡಕ್ಕೆ 18 ಥರದ ಔಷಧಿ ಗುಣಗಳು ಸೇರಿ ಇದನ್ನು 18ನೇ ದಿನಕ್ಕೆ ಪಾಯಸ ಮಾಡಿ ಕುಡಿಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಈ ಸೊಪ್ಪುದು ರಸನ ನಾವು ಎಲ್ಲ ಟೈಮಲ್ಲೂ ತಗೊಳ್ಳಲ್ಲ. ಇದನ್ನು ಆಟಿ ಟೈಮಲ್ಲೇ ತಗೊಳ್ತೀವಿ. ಯಾಕಂದರೆ ನಾನು ಹೇಳ್ದಂಗೆ ವಿಶೇಷವಾದ ಔಷಧಿ ಗುಣಗಳು ಇದರಲ್ಲಿ ಸೇರಿರೋದ್ರಿಂದ ಆ ಟೈಮೇ ಸೂಕ್ತವಾಗಿರುತ್ತೆ. ಇಲ್ಲಿ ಆಷಾಢ ತಿಂಗಳಿಗೆ ಆಡುಭಾಷೆಯಲ್ಲಿ ಆಟಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ಇಲ್ಲಿ ಆಟಿ ಸೊಪ್ಪನ್ನು ಹೋಲೋ ಥರ ಒಂದು ಕಾಡು ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ಅದು ನೋಡೋಕ್ಕೆ ಆಟಿ ಸೊಪ್ಪು ಥರನೇ ಇರುತ್ತೆ. ನೋಡಿ ಕಿತ್ಕೋಬೇಕಾಗುತ್ತೆ. ನಿಜವಾದ ಆಟಿ ಸೊಪ್ಪು ಯಾವ ರೀತಿ ಇರುತ್ತೆ ಅಂದರೆ, ಈ ರೀತಿ ಕಡು ಹಸಿರು ಬಣ್ಣದ ದಂಟಿಂದ ಕೂಡಿರುತ್ತೆ. ಹಾಗೆ ಎಲೆ ಉದ್ದವಾಗಿರುತ್ತೆ. ಅದರದ್ದು ಎಲೆ ಕಿತ್ತು ಅದರ ಘಮದಿಂದ ಆಟಿ ಸೊಪ್ಪು ಯಾವುದು ಅಂತ ಹೇಳಿ ಕಂಡುಹಿಡಿಬೋದು. ಇವಾಗ ಸೊಪ್ಪನ್ನು ಕ್ಲೀನ್ ಮಾಡೋ ಟೈಮ್. ನಾನಿವಾಗ ಈ ಸೊಪ್ಪಲ್ಲಿ ಹುಳ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಎಲೆ ಮತ್ತು ದಂಟನ್ನು ಮುರ್ಕೋಬೇಕಾಗುತ್ತೆ. ಎಲೆ ಮತ್ತು ದಂಟಲ್ಲಿ 18 ಥರದ ಔಷಧಿ ಗುಣಗಳು ಅಡಗಿರುತ್ತೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಈ ಇನ್ಫಾರ್ಮೇಷನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ನಾನೊಂದು ಬಕೆಟಲ್ಲಿ ನೀರು ಹಾಕಿ ಅದಕ್ಕೆ ಈ ಸೊಪ್ಪುಗಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಮಳೆಗಾಲದ ಟೈಮ್ ಆಗಿರೋದ್ರಿಂದ ಈ ಸೊಪ್ಪಿಗೆ ಕೆಲವೊಂದು ಕೆಸರು ಮತ್ತು ಏನಾದರೂ ಅಂಟ್ಕೊಂಡಿರುತ್ತೆ. ಅದೆಲ್ಲ ಚೆನ್ನಾಗಿ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನ ಏನು ಮಾಡಬೇಕಂದ್ರೆ 2 ಸತಿ ವಾಶ್ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ. ಇಲ್ಲಿ ಇಡ್ಲಿ ಪಾತ್ರೆಗೆ ನಾನು 3/4 ನೀರು ತಗೊಂಡಿದ್ದೀನಿ. ಆ ನೀರಿಗೆ ಈ ಸೊಪ್ಪನ್ನು ಹಾಕೋಬೇಕಾಗುತ್ತೆ. ಯಾಕೆ ಹಾಕೋಬೇಕಂದ್ರೆ, ಈ ಸೊಪ್ಪಲ್ಲಿರುವ 18 ಥರದ ಔಷಧಿ ಗುಣಗಳು ನೀರು ಕಾದ ಹಾಗೆ ನೀಲಿ ಬಣ್ಣದಲ್ಲಿ ಬಿಡೋಕ್ಕೆ ಪ್ರಾರಂಭವಾಗುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಒಲೆಯಲ್ಲಿ ಕಾಯಕ್ಕಿಡಬೇಕಾಗುತ್ತೆ. ಹಾಗೆ ಸೊಪ್ಪು ಚೆನ್ನಾಗಿ ಬೇಯಬೇಕಾಗುತ್ತೆ. ಇಲ್ಲಿ ನೀರನ್ನು ನಾವು ಜಾಸ್ತಿ ಇಂಗಕ್ಕೆ ಬಿಡಬಾರ್ದು. ಇವಾಗ ಇದು ರೆಡಿಯಾಗಿದೆ. ನೀವಿಲ್ಲಿ ನೋಡ್ಬೋದು, ಸೊಪ್ಪು ನೋಡೋಕ್ಕೆ ಸ್ವಲ್ಪ ಕಪ್ಪು ಕಪ್ಪು ಬಣ್ಣದಲ್ಲಿ ಕಾಣ್ತಾ ಇದೆ. ಈ ರೀತಿ ಕಾಣ್ತಾ ಇದೆ ಅಂದರೆ ಈ ಸೊಪ್ಪು ತನ್ನ 18 ಥರದ ಔಷಧಿ ಗುಣಗಳನ್ನು ಈ ಕುದಿಯೋ ನೀರಲ್ಲಿ ಬಿಟ್ಟಿದೆ ಅಂತ ಅರ್ಥ. ನೀವಿಲ್ಲಿ ನೋಡ್ಬೋದು, ಸೊಪ್ಪು ನೀರಲ್ಲಿ ಕುದೀತಾ ಕುದೀತಾ ಅದರ ರಸನ ನೀಲಿ ಬಣ್ಣದಲ್ಲಿ ಬಿಟ್ಟಿದೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಈ ರೀತಿ ಎಲೆದು ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ನೀಲಿ ಬಣ್ಣದ ರಸದಿಂದ ಪಾಯಸ ಮತ್ತು ತೋಜಿ ಪುಟ್ಟು ಅಂದರೆ ರವೆ ಪುಟ್ಟನ್ನು ಮಾಡ್ತೀವಿ. ಹಾಗಾದರೆ ಈ ಸೊಪ್ಪು ಎಲ್ಲಿ ಸಿಗ್ಬೋದು? ನಾನು ಹೇಳ್ತೀನಿ ಬನ್ನಿ. ಹಾಗೆ ಈ ಸೊಪ್ಪುಗಳು ಹಳ್ಳಿ ಪ್ರದೇಶಗಳಲ್ಲಿ ಸಿಗುತ್ತೆ, ತೋಟದ ಬದಿಗಳಲ್ಲಿ ಸಿಗುತ್ತೆ, ಮತ್ತು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಸಿಗುತ್ತೆ, ಹಾಗೆ ತೋಡು ಹೊಳೆ ಇದರ ಬದಿಗಳಲ್ಲಿ ಸಿಗುತ್ತೆ. ಇವಾಗ ಒಂದು ತಪ್ಪಲೆ ನೀರು ಸಿಕ್ಕಿದೆ. ರವೆ ಪುಟ್ಟು ಮಾಡೋಕ್ಕೆ ನಾನಿಲ್ಲೊಂದು ಪಾತ್ರೆನ ತಗೊಂಡಿದ್ದೀನಿ. ಅದಕ್ಕೆ 3 ಜಗ್ನಷ್ಟು ಸೊಪ್ಪಿನ ನೀಲಿ ಬಣ್ಣದ ನೀರನ್ನು ಹಾಕೊಳ್ತಾ ಇದ್ದೀನಿ. ರವೆ ಪುಟ್ಟು ಮಾಡೋಕ್ಕೆ ಇಲ್ಲಿ 2 ಬೆಲ್ಲನ ತಗೊಳ್ತಾ ಇದ್ದೀನಿ. ಹಾಗೆ 500 ಗ್ರಾಮ್ ಸಣ್ಣ ರವೆ ಬೇಕಾಗುತ್ತೆ. 1 ಗ್ಲಾಸ್ ಹಾಲು ಬೇಕಾಗುತ್ತೆ. ಜೇನುತುಪ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ನಾನಿಲ್ಲಿ 2 ಬೆಲ್ಲನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಬೇಕಾಗುತ್ತೆ. ಇಲ್ಲಿ ನಾನು ಬಿಳಿ ಬೆಲ್ಲನ ಹಾಕೋದ್ರಿಂದ ಅದರಲ್ಲಿ ಮಡ್ಡಿ ಅನ್ನೋದು ಇರೋದಿಲ್ಲ. ಡೈರೆಕ್ಟಾಗಿ ರವೆನ ಹಾಕ್ಬೋದು. ನೀವಿಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡಿದಾಗ ಅದರಲ್ಲಿ ಮಡ್ಡಿ ಇರುತ್ತೆ. ಆ ನೀರನ್ನು ಸೋಸ್ಕೊಂಡು ಆಮೇಲೆ ನೀವು ರವೆನ ಹಾಕೋಬೇಕಾಗುತ್ತೆ. ಇಲ್ಲಿ ರವೆನ ಸ್ವಲ್ಪ ಲೈಟಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ. ಇವಾಗ ಹುರಿದಿರೋ ರವೆನ ಈ ರೀತಿ ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಕರಗಿದ ಮೇಲೆ 1 ಗ್ಲಾಸ್ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಹಾಲು ನಿಮಗೆ ಆಪ್ಷನಲ್, ಬೇಕಾದರೆ ಹಾಕೋಬೋದು.
ಇವಾಗ ನೀರಿಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಹುರಿದಿಟ್ಟ ರವೆನ ಈ ರೀತಿ ಹಾಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲ ಅಂದ್ರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾದ ವಿಷಯ ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ಕಾಣ್ತಿರೋ ನೀಲಿ ಬಣ್ಣದ ನೀರಲ್ಲಿ 18 ತರದ ಔಷಧಿ ಗುಣಗಳು ಅಡಗಿದೆ. ಇದನ್ನ ನಾವು ವರ್ಷಕ್ಕೊಮ್ಮೆ ಆದ್ರೂ ಪಾಯಸದ ರೀತಿಯಲ್ಲಿ ಕುಡಿಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ 18 ತರದ ರೋಗ ನಿರೋಧಕ ಔಷಧಿ ಗುಣಗಳು ಅಡಗಿರುತ್ತೆ. ಇವಾಗ ಈ ರೀತಿ ಅಗಲವಾಗಿರೋ ಟ್ರೇ ಅಥವಾ ಪ್ಲೇಟಿಗೆ ತಯಾರು ಮಾಡಿರೋ ರವೆ ಪುಟ್ಟನ್ನ ಹಾಕಿ ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆಮೇಲೆ ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಸೆಕೆಂಡ್ ರೆಸಿಪಿಯಾದ ಪಾಯಸಕ್ಕೆ ಹೋಗುವ. ಅಕ್ಕಿ ಪಾಯಸ ಮಾಡಕ್ಕೆ ಇಲ್ಲಿ 4 ಬೆಲ್ಲನ ಹಾಕೊಂಡಿದ್ದೀನಿ. ನಾನಿಲ್ಲಿ ಬೆಲ್ಲನ ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೀನಿ, ಯಾಕಂದ್ರೆ ಅದಕ್ಕೆ ಜೇನುತುಪ್ಪ ಹಾಕಿ ತಿನ್ಬೇಕಾಗುತ್ತೆ. ನಿಮಗೆ ಬೆಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ಅರ್ಧ ಸೇರು ಅಕ್ಕಿ ತಗೊಂಡಿದ್ದೀನಿ. ಇವಾಗ ಬೆಲ್ಲ ಕರಗಿದ್ಮೇಲೆ 1 ಗ್ಲಾಸ್ನಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಅಕ್ಕಿಯಲ್ಲಿ ಏನಾದರೂ ಕಲ್ಲು ಮತ್ತೆ ಹುಳ ಏನಾದರೂ ಇದ್ರೆ ಅದನ್ನ ಕ್ಲಿಯರ್ ಮಾಡಿ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಿರೋ ಹಾಗೆ ಅಕ್ಕಿನ ನಾನು ಇವಾಗಷ್ಟೇ ಹಾಕಿದ್ದೀನಿ, ಅದು ನೀಲಿ ಬಣ್ಣಕ್ಕೆ ಟರ್ನ್ ಆಗಿದೆ. ಹೀಗೆ ಅದು ಬೇಯ್ತಾ ಬೇಯ್ತಾ ಕಂಪ್ಲೀಟ್ ಆಗಿ ನೀಲಿ ಬಣ್ಣಕ್ಕೆ ಬರುತ್ತೆ. ಇವಾಗ ಒಂದ್ ಕಡೆ ಪಾಯಸ ಆಗ್ತಾ ಇರಲಿ. ಇಲ್ಲಿ ನಾನು ಪ್ಲೇಟಿಗೆ ಒಂದ್ ಕಡೆ ತೋಜಿ ಪುಟ್ಟನ್ನ ಹಾಕೊಂಡಿದ್ದೀನಿ, ಅಂದ್ರೆ ರವೆ ಪುಟ್ಟು. ನೀವು ಇದನ್ನ ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ರಸದಿಂದ ತಯಾರು ಮಾಡಿರುವ ಪುಟ್ಟು ಮತ್ತು ಪಾಯಸದಿಂದ ನಮ್ಮ ದೇಹದ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುವಂಥ ಸಾಮರ್ಥ್ಯ ಇದರಲ್ಲಿದೆ. ಹಾಗೆ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಇವಾಗಿಲ್ಲಿ ರವೆ ಪುಟ್ಟು ರೆಡಿ ಟು ಸರ್ವ್. ಈ ಜೇನುತುಪ್ಪದ ಬಗ್ಗೆ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವಿವಾಗ ಹಿಂದಿನ ಕಾಲಕ್ಕೆ ಹೋಗುವ. ಹಿಂದಿನ ಕಾಲದಲ್ಲಿ ಈ ಪಾಯಸನ ತಯಾರು ಮಾಡುವಾಗ ಬೆಲ್ಲ ಅಥವಾ ಸಕ್ಕರೆನ ಹಾಕ್ತಿದ್ದಿಲ್ಲ. ಅದ್ರ ಬದಲು ಪ್ರಕೃತಿಯ ಕೊಡುಗೆಯಾಗಿರೋ ಜೇನುತುಪ್ಪನ ಉಪಯೋಗಿಸ್ತಿದ್ರು. ಮಳೆಗಾಲದ ಸ್ಪೆಷಲ್ ಮದ್ದು ಕೂಳು ಅಥವಾ ಆಟಿ ಪಾಯಸ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಟೇಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.